ಸೌಜನ್ಯ ಪ್ರಕರಣಕ್ಕೆ ಏನು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಬಂತು. ನಾನೇ ಪ್ರತ್ಯಕ್ಷದರ್ಶಿ, ನಾನು ಅಪಹರಣವನ್ನೇ ಕಣ್ಣಾರೆ ಕಂಡಿದ್ದೇನೆ ಅಂತ ಮುಸ್ಕು ಹಾಕಿಕೊಂಡು ಹೇಳಿದ್ದಂತಹ ಮಹಿಳೆಯ ವಿಚಾರದಲ್ಲಿ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ 13 ವರ್ಷಗಳ ಆಕೆಯ ಮೌನ ಇದೆಯಲ್ಲ, 13 ವರ್ಷದ ಹಿಂದೆ ತಾನು ಕಣ್ಣಾರೆ ಕಂಡ ಕಿಡ್ನಾಪ್ ವಿಚಾರವನ್ನ ಈಗ ಇದ್ದಕ್ಕಿದ್ದ ಹಾಗೆ ಒಂದು ಸಂಸ್ಥೆಯ ಮುಖಾಂತರ ಬಂದು ಹೇಳ್ತಾ ಇರ್ತಕ್ಕಂಥದ್ದು. ಈ ಮೌನಕ್ಕೂ ಆಕೆ ಹೇಳ್ತಾ ಇರೋ ಕಥೆಗೂ ತಾಳೆ ಆಗ್ತಾ ಇಲ್ಲ. ಹಾಗಾಗಿ ಆಕೆ ಕಹಾನಿ ಕಟ್ತಾ ಇದ್ದಾರಾ, ಸುಜಾತಾ ಭಟ್ ತರಾನೇ ಈಕೆಯೂ ಕಥೆ ಕಟ್ಟುತ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸುಜಾತಾ ಭಟ್ ಹಾದಿಯಲ್ಲೇ ಸಾಕ್ತಾ ಇದೆಯಾ ಈ ಮಹಿಳೆಯ ಕಥೆಯು? ಪ್ರತ್ಯಕ್ಷದರ್ಶಿ ತಾನು ಅಂತಿರೋರದ್ದು ಕಾಲ್ಪನಿಕ ಕಥೆಯ ಅನ್ನೋ ಅನುಮಾನ ಹೇಳ್ತಾ ಇದೆ. 13 ವರ್ಷದ ಮೌನ ಯಾಕೆ? ಸ್ವತಃ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆನ ಕೇಳಿದ್ದಾರೆ. 13 ವರ್ಷದ ಮೌನ ಯಾಕೆ? ಈಗ ಯಾಕೆ ಬಂದು ಹೇಳ್ತಾ ಇದ್ದಾರೆ? ನಾನು ಕಂಡುಬಿಟ್ಟೆ, ಅಲ್ಲಿ ಹೀಗಿತ್ತು ಹಾಗಿತ್ತು ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ಒಂದು ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಮಹಿಳೆ. ಯಾವ ರೀತಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾರೆ. 13 ವರ್ಷ ಬಾಯ್ ಬಿಡ್ಲಿಲ್ಲ ಯಾಕೆ? ಇನ್ನು ಈ ಸೌಜನ್ಯ ಪ್ರಕರಣಕ್ಕೆ ಏನು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಬಂತು. ನಾನೇ ಪ್ರತ್ಯಕ್ಷದರ್ಶಿ, ನಾನು ಅಪಹರಣವನ್ನೇ ಕಣ್ಣಾರೆ ಕಂಡಿದ್ದೇನೆ ಅಂತ ಮುಸ್ಕು ಹಾಕಿಕೊಂಡು ಹೇಳಿದ್ದಂತಹ ಮಹಿಳೆಯ ವಿಚಾರದಲ್ಲಿ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ 13 ವರ್ಷಗಳ ಆಕೆಯ ಮೌನ ಇದೆಯಲ್ಲ, 13 ವರ್ಷದ ಹಿಂದೆ ತಾನು ಕಣ್ಣಾರೆ ಕಂಡ ಕಿಡ್ನಾಪ್ ವಿಚಾರವನ್ನ ಈಗ ಇದ್ದಕ್ಕಿದ್ದ ಹಾಗೆ ಒಂದು ಸಂಸ್ಥೆಯ ಮುಖಾಂತರ ಬಂದು ಹೇಳ್ತಾ ಇರ್ತಕ್ಕಂಥದ್ದು. ಈ ಮೌನಕ್ಕೂ ಆಕೆ ಹೇಳ್ತಾ ಇರೋ ಕಥೆಗೂ ತಾಳೆ ಆಗ್ತಾ ಇಲ್ಲ. ಹಾಗಾಗಿ ಆಕೆ ಕಹಾನಿ ಕಟ್ತಾ ಇದ್ದಾರಾ, ಸುಜಾತಾ ಭಟ್ ತರಾನೇ ಈಕೆಯೂ ಕಥೆ ಕಟ್ಟುತ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸುಜಾತಾ ಭಟ್ ಹಾದಿಯಲ್ಲೇ ಸಾಕ್ತಾ ಇದೆಯಾ ಈ ಮಹಿಳೆಯ ಕಥೆಯು? ಪ್ರತ್ಯಕ್ಷದರ್ಶಿ ತಾನು ಅಂತಿರೋರದ್ದು ಕಾಲ್ಪನಿಕ ಕಥೆಯ ಅನ್ನೋ ಅನುಮಾನ ಹೇಳ್ತಾ ಇದೆ. 13 ವರ್ಷದ ಮೌನ ಯಾಕೆ? ಸ್ವತಃ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆನ ಕೇಳಿದ್ದಾರೆ. 13 ವರ್ಷದ ಮೌನ ಯಾಕೆ? ಈಗ ಯಾಕೆ ಬಂದು ಹೇಳ್ತಾ ಇದ್ದಾರೆ? ನಾನು ಕಂಡುಬಿಟ್ಟೆ, ಅಲ್ಲಿ ಹೀಗಿತ್ತು ಹಾಗಿತ್ತು ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ಒಂದು ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಮಹಿಳೆ. ಯಾವ ರೀತಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾರೆ. 13 ವರ್ಷ ಬಾಯ್ ಬಿಡ್ಲಿಲ್ಲ ಯಾಕೆ? ಇನ್ನು ಈ ಸೌಜನ್ಯ ಪ್ರಕರಣಕ್ಕೆ ಏನು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಬಂತು. ನಾನೇ ಪ್ರತ್ಯಕ್ಷದರ್ಶಿ, ನಾನು ಅಪಹರಣವನ್ನೇ ಕಣ್ಣಾರೆ ಕಂಡಿದ್ದೇನೆ ಅಂತ ಮುಸ್ಕು ಹಾಕಿಕೊಂಡು ಹೇಳಿದ್ದಂತಹ ಮಹಿಳೆಯ ವಿಚಾರದಲ್ಲಿ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ 13 ವರ್ಷಗಳ ಆಕೆಯ ಮೌನ ಇದೆಯಲ್ಲ, 13 ವರ್ಷದ ಹಿಂದೆ ತಾನು ಕಣ್ಣಾರೆ ಕಂಡ ಕಿಡ್ನಾಪ್ ವಿಚಾರವನ್ನ ಈಗ ಇದ್ದಕ್ಕಿದ್ದ ಹಾಗೆ ಒಂದು ಸಂಸ್ಥೆಯ ಮುಖಾಂತರ ಬಂದು ಹೇಳ್ತಾ ಇರ್ತಕ್ಕಂಥದ್ದು. ಈ ಮೌನಕ್ಕೂ ಆಕೆ ಹೇಳ್ತಾ ಇರೋ ಕಥೆಗೂ ತಾಳೆ ಆಗ್ತಾ ಇಲ್ಲ. ಹಾಗಾಗಿ ಆಕೆ ಕಹಾನಿ ಕಟ್ತಾ ಇದ್ದಾರಾ, ಸುಜಾತಾ ಭಟ್ ತರಾನೇ ಈಕೆಯೂ ಕಥೆ ಕಟ್ಟುತ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸುಜಾತಾ ಭಟ್ ಹಾದಿಯಲ್ಲೇ ಸಾಕ್ತಾ ಇದೆಯಾ ಈ ಮಹಿಳೆಯ ಕಥೆಯು? ಪ್ರತ್ಯಕ್ಷದರ್ಶಿ ತಾನು ಅಂತಿರೋರದ್ದು ಕಾಲ್ಪನಿಕ ಕಥೆಯ ಅನ್ನೋ ಅನುಮಾನ ಹೇಳ್ತಾ ಇದೆ. 13 ವರ್ಷದ ಮೌನ ಯಾಕೆ? ಸ್ವತಃ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆನ ಕೇಳಿದ್ದಾರೆ. 13 ವರ್ಷದ ಮೌನ ಯಾಕೆ? ಈಗ ಯಾಕೆ ಬಂದು ಹೇಳ್ತಾ ಇದ್ದಾರೆ? ನಾನು ಕಂಡುಬಿಟ್ಟೆ, ಅಲ್ಲಿ ಹೀಗಿತ್ತು ಹಾಗಿತ್ತು ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ಒಂದು ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಮಹಿಳೆ. ಯಾವ ರೀತಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾರೆ. 13 ವರ್ಷ ಬಾಯ್ ಬಿಡ್ಲಿಲ್ಲ ಯಾಕೆ? ಇನ್ನು ಈ ಸೌಜನ್ಯ ಪ್ರಕರಣಕ್ಕೆ ಏನು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಬಂತು. ನಾನೇ ಪ್ರತ್ಯಕ್ಷದರ್ಶಿ, ನಾನು ಅಪಹರಣವನ್ನೇ ಕಣ್ಣಾರೆ ಕಂಡಿದ್ದೇನೆ ಅಂತ ಮುಸ್ಕು ಹಾಕಿಕೊಂಡು ಹೇಳಿದ್ದಂತಹ ಮಹಿಳೆಯ ವಿಚಾರದಲ್ಲಿ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ 13 ವರ್ಷಗಳ ಆಕೆಯ ಮೌನ ಇದೆಯಲ್ಲ, 13 ವರ್ಷದ ಹಿಂದೆ ತಾನು ಕಣ್ಣಾರೆ ಕಂಡ ಕಿಡ್ನಾಪ್ ವಿಚಾರವನ್ನ ಈಗ ಇದ್ದಕ್ಕಿದ್ದ ಹಾಗೆ ಒಂದು ಸಂಸ್ಥೆಯ ಮುಖಾಂತರ ಬಂದು ಹೇಳ್ತಾ ಇರ್ತಕ್ಕಂಥದ್ದು. ಈ ಮೌನಕ್ಕೂ ಆಕೆ ಹೇಳ್ತಾ ಇರೋ ಕಥೆಗೂ ತಾಳೆ ಆಗ್ತಾ ಇಲ್ಲ. ಹಾಗಾಗಿ ಆಕೆ ಕಹಾನಿ ಕಟ್ತಾ ಇದ್ದಾರಾ, ಸುಜಾತಾ ಭಟ್ ತರಾನೇ ಈಕೆಯೂ ಕಥೆ ಕಟ್ಟುತ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸುಜಾತಾ ಭಟ್ ಹಾದಿಯಲ್ಲೇ ಸಾಕ್ತಾ ಇದೆಯಾ ಈ ಮಹಿಳೆಯ ಕಥೆಯು? ಪ್ರತ್ಯಕ್ಷದರ್ಶಿ ತಾನು ಅಂತಿರೋರದ್ದು ಕಾಲ್ಪನಿಕ ಕಥೆಯ ಅನ್ನೋ ಅನುಮಾನ ಹೇಳ್ತಾ ಇದೆ. 13 ವರ್ಷದ ಮೌನ ಯಾಕೆ? ಸ್ವತಃ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆನ ಕೇಳಿದ್ದಾರೆ.
13 ವರ್ಷದ ಮೌನ ಯಾಕೆ? ಈಗ ಯಾಕೆ ಬಂದು ಹೇಳ್ತಾ ಇದ್ದಾರೆ? ನಾನ್ ಕಂಡುಬಿಟ್ಟೆ, ಅಲ್ಲಿ ಹೀಗಿತ್ತು ಹಾಗಿತ್ತು ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ಒಂದು ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಆ ಮಹಿಳೆ. ಯಾವ ರೀತಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾರೆ. 13 ವರ್ಷ ಬಾಯ್ ಬಿಡ್ಲಿಲ್ಲ ಯಾಕೆ? ಇನ್ನು ಈ ಸೌಜನ್ಯ ಪ್ರಕರಣಕ್ಕೆ ಏನು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಬಂತು. ನಾನೇ ಪ್ರತ್ಯಕ್ಷದರ್ಶಿ, ನಾನು ಅಪಹರಣವನ್ನೇ ಕಣ್ಣಾರೆ ಕಂಡಿದ್ದೇನೆ ಅಂತ ಮುಸ್ಕು ಹಾಕಿಕೊಂಡು ಹೇಳಿದ್ದಂತಹ ಮಹಿಳೆಯ ವಿಚಾರದಲ್ಲಿ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ 13 ವರ್ಷಗಳ ಆಕೆಯ ಮೌನ ಇದೆಯಲ್ಲ, 13 ವರ್ಷದ ಹಿಂದೆ ತಾನು ಕಣ್ಣಾರೆ ಕಂಡ ಕಿಡ್ನಾಪ್ ವಿಚಾರವನ್ನ ಈಗ ಇದ್ದಕ್ಕಿದ್ದ ಹಾಗೆ ಒಂದು ಸಂಸ್ಥೆಯ ಮುಖಾಂತರ ಬಂದು ಹೇಳ್ತಾ ಇರ್ತಕ್ಕಂಥದ್ದು. ಈ ಮೌನಕ್ಕೂ ಆಕೆ ಹೇಳ್ತಾ ಇರೋ ಕಥೆಗೂ ತಾಳೆ ಆಗ್ತಾ ಇಲ್ಲ. ಹಾಗಾಗಿ ಆಕೆ ಕಹಾನಿ ಕಟ್ತಾ ಇದ್ದಾರಾ, ಸುಜಾತಾ ಭಟ್ ತರಾನೇ ಈಕೆಯೂ ಕಥೆ ಕಟ್ಟುತ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸುಜಾತಾ ಭಟ್ ಹಾದಿಯಲ್ಲೇ ಸಾಕ್ತಾ ಇದೆಯಾ ಈ ಮಹಿಳೆಯ ಕಥೆಯು? ಪ್ರತ್ಯಕ್ಷದರ್ಶಿ ತಾನು ಅಂತಿರೋರದ್ದು ಕಾಲ್ಪನಿಕ ಕಥೆಯ ಅನ್ನೋ ಅನುಮಾನ ಹೇಳ್ತಾ ಇದೆ. 13 ವರ್ಷದ ಮೌನ ಯಾಕೆ? ಸ್ವತಃ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆನ ಕೇಳಿದ್ದಾರೆ. 13 ವರ್ಷದ ಮೌನ ಯಾಕೆ? ಈಗ ಯಾಕೆ ಬಂದು ಹೇಳ್ತಾ ಇದ್ದಾರೆ? ನಾನ್ ಕಂಡುಬಿಟ್ಟೆ, ಅಲ್ಲಿ ಹೀಗಿತ್ತು ಹಾಗಿತ್ತು ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ಒಂದು ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಆ ಮಹಿಳೆ. ಯಾವ ರೀತಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾರೆ. 13 ವರ್ಷ ಬಾಯ್ ಬಿಡ್ಲಿಲ್ಲ ಯಾಕೆ? ಇನ್ನು ಈ ಸೌಜನ್ಯ ಪ್ರಕರಣಕ್ಕೆ ಏನು ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಬಂತು. ನಾನೇ ಪ್ರತ್ಯಕ್ಷದರ್ಶಿ, ನಾನು ಅಪಹರಣವನ್ನೇ ಕಣ್ಣಾರೆ ಕಂಡಿದ್ದೇನೆ ಅಂತ ಮುಸ್ಕು ಹಾಕಿಕೊಂಡು ಹೇಳಿದ್ದಂತಹ ಮಹಿಳೆಯ ವಿಚಾರದಲ್ಲಿ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ 13 ವರ್ಷಗಳ ಆಕೆಯ ಮೌನ ಇದೆಯಲ್ಲ, 13 ವರ್ಷದ ಹಿಂದೆ ತಾನು ಕಣ್ಣಾರೆ ಕಂಡ ಕಿಡ್ನಾಪ್ ವಿಚಾರವನ್ನ ಈಗ ಇದ್ದಕ್ಕಿದ್ದ ಹಾಗೆ ಒಂದು ಸಂಸ್ಥೆಯ ಮುಖಾಂತರ ಬಂದು ಹೇಳ್ತಾ ಇರ್ತಕ್ಕಂಥದ್ದು. ಈ ಮೌನಕ್ಕೂ ಆಕೆ ಹೇಳ್ತಾ ಇರೋ ಕಥೆಗೂ ತಾಳೆ ಆಗ್ತಾ ಇಲ್ಲ. ಹಾಗಾಗಿ ಆಕೆ ಕಹಾನಿ ಕಟ್ತಾ ಇದ್ದಾರಾ, ಸುಜಾತಾ ಭಟ್ ತರಾನೇ ಈಕೆಯೂ ಕಥೆ ಕಟ್ಟುತ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸುಜಾತಾ ಭಟ್ ಹಾದಿಯಲ್ಲೇ ಸಾಕ್ತಾ ಇದೆಯಾ ಈ ಮಹಿಳೆಯ ಕಥೆಯು? ಪ್ರತ್ಯಕ್ಷದರ್ಶಿ ತಾನು ಅಂತಿರೋರದ್ದು ಕಾಲ್ಪನಿಕ ಕಥೆಯ ಅನ್ನೋ ಅನುಮಾನ ಹೇಳ್ತಾ ಇದೆ. 13 ವರ್ಷದ ಮೌನ ಯಾಕೆ? ಸ್ವತಃ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆನ ಕೇಳಿದ್ದಾರೆ. 13 ವರ್ಷದ ಮೌನ ಯಾಕೆ? ಈಗ ಯಾಕೆ ಬಂದು ಹೇಳ್ತಾ ಇದ್ದಾರೆ? ನಾನ್ ಕಂಡುಬಿಟ್ಟೆ, ಅಲ್ಲಿ ಹೀಗಿತ್ತು ಹಾಗಿತ್ತು ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ಒಂದು ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಆ ಮಹಿಳೆ. ಯಾವ ರೀತಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾರೆ. 13 ವರ್ಷ ಬಾಯ್ ಬಿಡ್ಲಿಲ್ಲ ಯಾಕೆ?